ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆದ್ವಿ ಸ್ಕೂಲಲ್ಲಿ ಕನ್ವೊಕೇಷನ್ ಡೇ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಸ್ಕೂಲಿಗೆ ಬಂದಿದ್ದೀವಿ. ಟೈಮ್ ಇವಾಗ 7:45 ಆಗ್ತಾ ಇದೆ ಅಷ್ಟೇ. 7:15ಗೆ ನಮ್ಮನ್ನು ಬರೋದಕ್ಕೆ ಹೇಳಿದರು. ಯಾಕೆಂತ ಹೇಳಿದರೆ ಡಾನ್ಸ್ ಇದೆ ಆದ್ವಿಗೆ. ಸೊ ಹಾಗಾಗಿ ಮೇಕಪ್ ಎಲ್ಲ ಮಾಡಿಸೋದಕ್ಕಿದೆ, ಸ್ವಲ್ಪ ಬೇಗನೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾವು ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. 7:15ಗೆ ಬರೋದಕ್ಕೆ ಹೇಳಿದರು. 7:45 ಆಯಿತು. ತಿಂಡಿ ಎಲ್ಲ ಮುಗಿಸಿ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಬಂದ ಕೂಡಲೇ ಡ್ರೆಸ್ ಕೊಟ್ಟರು. ಡ್ರೆಸ್ ಎಲ್ಲ ಹಾಕಿಸಿ ಹಾಗೆ ಮೇಕಪ್ಪಿಗೆ ಕೂಡ ಕೂರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮಕ್ಕಳದ್ದು ಮೇಕಪ್ ಆಗಿದೆ. ನಾವು ಬರಬೇಕಿದ್ರೆ ನಾವೇ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ಒಂದು 3-4 ಮಕ್ಕಳದ್ದೇನೋ ಉಳಿದಿತ್ತು ಅಷ್ಟೇ, ಬಿಟ್ಟರೆ ಎಲ್ಲ ಮಕ್ಕಳದ್ದು ಮೇಕಪ್ ಆಗಿತ್ತು. ಹಾಗೆ ಇವತ್ತಿನ ಡ್ಯಾನ್ಸ್ ಅಂತ ಹೇಳಿದರೆ ಕನ್ವೊಕೇಷನ್ ಡೇ ಇದೆ ಸ್ಕೂಲಲ್ಲಿ. ಕನ್ವೊಕೇಷನ್ ಡೇ ಇದ್ದಿದ್ದರಿಂದ ಇವತ್ತು ಈ ಥರ ಮಕ್ಕಳಿಗೆಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋದಕ್ಕಿತ್ತು. ಅಂದರೆ ECA ಡೇ ಅಂತ ಇರುತ್ತಲ್ವ, ವಾರದಲ್ಲಿ ಒಂದಿನ ECA ಡೇ ಅಂತ ಸ್ಕೂಲಲ್ಲಿ ಮಾಡ್ತಾರೆ. ಆ ದಿನದಲ್ಲಿ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ತುಂಬ ಇದೆ. ಹಾರ್ಮೋನಿಯಂ ಇದೆ, ಆಮೇಲೆ ತಬಲ ಇದೆ, ಕರಾಟೆ ಇದೆ, ಡಾನ್ಸ್ ಇದೆ, ವೆಸ್ಟರ್ನ್ ಡ್ಯಾನ್ಸ್ ಇದೆ, ಕ್ಲಾಸಿಕಲ್ ಇದೆ, ಈ ಥರ ಇರುತ್ತೆ. ಆದ್ವಿಗಂತೂ ಭರತನಾಟ್ಯ ಅಂತ ಹೇಳಿದರೆ ತುಂಬ ಇಷ್ಟ. ಅವಳನ್ನು ನಾನು ಔಟ್ಸೈಡಿಗೆ ಭರತನಾಟ್ಯಕ್ಕೆ ಹಾಕಲಿಲ್ಲ. ಯಾಕೆಂತ ಹೇಳಿದರೆ ಅವಳು ವೋಕಲ್ಸಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಇರೋದ್ರಿಂದ ಭರತನಾಟ್ಯಕ್ಕೆ ಹಾಕಿದರೆ ಆಮೇಲೆ ಕರ್ನಾಟಕನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅದೇ ಒಂದು ರೀಸನಿಗೋಸ್ಕರ ಹಾಗೆ ಅವಳ ವಾಯ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದರಲ್ಲೊಂದು ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಕೂಡ ಅನಿಸಿ ಅದಕ್ಕೋಸ್ಕರ ನಾನು ಅವಳನ್ನು ಔಟ್ಸೈಡ್ಗೆ ಭರತನಾಟ್ಯಕ್ಕೆ ಹಾಕಲಿಲ್ಲ. ಬಿಟ್ಟರೆ ನನಗೆ ಭರತನಾಟ್ಯ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಆದ್ವಿಗೆ ಕೂಡ ಅಷ್ಟೇ ತುಂಬ ಇಷ್ಟ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳಿದರೆ. ಸೊ ಅವಳು ವೋಕಲ್ಸಲ್ಲೇ ಕಂಟಿನ್ಯೂ ಮಾಡಲಿ, ಏನಾದರೂ ಒಂದು ಲೈಫ್ ಸಿಗುತ್ತೆ ಅವಳಿಗೆ, ಫ್ಯೂಚರು ಚೆನ್ನಾಗಿರುತ್ತೆ ಅದರಲ್ಲಿ ಅಂತ ಅಂದ್ಕೊಂಡು ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ಕೂಲಲ್ಲಿ ಈ ಥರ ECA ಡೇನಲ್ಲಿ ಅವರಿಗೆ ಭರತನಾಟ್ಯ ಎಲ್ಲ ಕಲಿಸ್ತಾರೆ. ಸೊ ಅದೊಂದು ಆಸೆ ಇದೆಯಲ್ವ ಅವಳಿಗೆ ಅಂದರೆ ತುಂಬ ಇಷ್ಟ ಭರತನಾಟ್ಯ ಡ್ರೆಸ್ ಎಲ್ಲ ಮಾಡೋದು ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ನಾನು ಸ್ಕೂಲಲ್ಲಿ ಹಾಕಿರುವಂಥದ್ದು. ಇವತ್ತು ಅವರಿಗೆ ಪ್ರೋಗ್ರಾಮ್ ಕೊಡೋದಿತ್ತು, ಹಾಗಾಗಿ ಇಲ್ಲಿ ರೆಡಿಯಾಗಿದ್ದಾರೆ ಎಲ್ಲ ಮಕ್ಕಳು. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ರು ಗೊತ್ತಾ. ಆದ್ವಿ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಕಾಣ್ತಾ ಇದ್ಲು. ಭರತನಾಟ್ಯ ಡ್ರೆಸ್ಸಲ್ಲಿ ಮಕ್ಕಳನ್ನು ನೋಡೋದೇ ಒಂದು ಖುಷಿ. ಇವರು ನಮ್ಮ ಟೀಚರ್, ಅಂದರೆ ನಮ್ಮ ಆದ್ವಿಗೆ LKGಯಲ್ಲಿ ಕಲಿಸಿದಂತಹ ಆದ್ವಿಯ ಟೀಚರ್ ಅಂತ ಹೇಳ್ಬೋದು. ತುಂಬ ಒಂದು ಒಳ್ಳೆ ಸ್ವಭಾವದ ಒಂದು ಮಿಸ್ ಅವರು. ತುಂಬ ಇಷ್ಟ ನಮಗೆಲ್ಲರಿಗೂ ಕೂಡ ಅವರು ಅಂತ ಹೇಳಿದರೆ. ಮಕ್ಕಳನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ, ಪ್ರೀತಿಯಿಂದ ನೋಡ್ಕೋತಾ ಇದ್ದರು ಕೂಡ. ಸೊ ಹಾಗೆ ನೋಡಿ, ಇವರು ಫ್ರೆಂಡ್ಸ್ 3 ಜನ ಕೂಡ ಕ್ಲೋಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ತುಂಬ ಮುದ್ದಾಗಿ ಕಾಣ್ತಾ ಇದ್ದರು. ಡ್ರೆಸ್ ಅಂತೂ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವರು ನಮ್ಮ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇವರನ್ನು. ಇವರು ಅವರ ಮಗಳು, ಇವಳು ಆಕಾಂಕ್ಷ ಅಂತ. ಅವಳು ಔಟ್ಸೈಡ್ ಹೋಗ್ತಾಳೆ, ಔಟ್ಸೈಡ್ ಭರತನಾಟ್ಯಕ್ಕೆ ಹೋಗ್ತಾಳೆ ಅವಳು. ಸೊ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಕೂಡ. ಸೊ ಹಾಗೆ ಸ್ವಲ್ಪ ಬೇಗ ರೆಡಿಯಾಗಿದ್ವಿ ಅಲ್ವಾ. ನಾವು 9:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದರು. ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ 9:30ಗೆ ಅಂತೇಳಿ. 9:30ಯಿಂದ 12 ಗಂಟೆ ಆಗಿದೆ. ಇವರ ಡ್ಯಾನ್ಸ್ ಆಗಬೇಕಿದ್ರೆ 12 ಗಂಟೆ ಆಗಿದೆ. ವೆಯ್ಟ್ ಮಾಡಿ 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 ಮಕ್ಕಳಿಗಂತೂ ತುಂಬಾ ಸುಸ್ತಾಗಿತ್ತು. ಕಲಶ ಹಿಡ್ಕೊಂಡು ಗೆಸ್ಟ್ಗಳನ್ನು ಸ್ವಲ್ಪ ಕರ್ಕೊಂಡು ಹೋಗೋದಕ್ಕಿತ್ತು ಹಾಲಿಗೆ ಅಂತ ಹೇಳ್ಬೋದು, ಡ್ಯಾನ್ಸ್ ನಡೆಯುವಂಥ ಹಾಲಿಗೆ. ಹಾಗೆ ಎಲ್ಲ ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಅಂದರೆ ಬೇಗ ರೆಡಿಯಾಗಿದ್ದಾರಲ್ವ, 8:30 ಹೊತ್ತಿಗೆ ಕಂಪ್ಲೀಟಾಗಿ ರೆಡಿಯಾಗಿ ಆಗಿದೆ ಅವರೆಲ್ಲರೂ ಕೂಡ. ನಂತರ 12 ಗಂಟೆ ಆಗಿದೆ ಡ್ಯಾನ್ಸ್ ಆಗಬೇಕಿದ್ರೆ. ಮಕ್ಕಳಂತೂ ತುಂಬಾ ಸುಸ್ತಾಗಿದ್ದರು. ಕೆಲವೊಬ್ಬರು ಮಕ್ಕಳು ಬೆಳಿಗ್ಗೆ ಏನು ತಿಂದೇ ಬಂದಿದ್ದರು. ಇವರು ಕೂಡ ಅಷ್ಟೇ, ನಮ್ಮ ಫ್ರೆಂಡ್ ಏನೂ ತಿಂದಿಲ್ಲ. ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಮಗಳು ಲೇಟ್ ಆಗುತ್ತೆ ಅಂತ ಹೇಳಿದರು ಅಂತೇಳಿ ಹಾಗೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಸುಸ್ತು ಅಂತ ಹೇಳ್ತಾಯಿದ್ರು. ಅವಳು ಕೂಡ ಅಷ್ಟೇ, ಪಾಪ ಏನೂ ತಿಂದಿಲ್ಲ. ನಾವಾದರೂ ಪಲಾವ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ತಿಂದ್ಕೊಂಡೆ ಹೋಗೋಣ ಅಂತ ಬಂದ್ವಿ. ಹಾಗೆ ಸ್ಟೇಜ್ ಪ್ರೋಗ್ರಾಮ್ ಇತ್ತು, ಗೆಸ್ಟ್ ಎಲ್ಲ ಬಂದಿದ್ದರು, ಸ್ಪೀಚ್ ಎಲ್ಲ ಇತ್ತು. ಅದೆಲ್ಲ ಮುಗಿದು ಆದ ನಂತರ ಇಲ್ಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿರುವಂಥದ್ದು. ಇಲ್ಲಿ ಮೊದಲಿಗೆ ಮಕ್ಕಳದ್ದು MC ಇತ್ತು. MC ಮಾಡಿರುವಂಥ ಮಕ್ಕಳೆಲ್ಲ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸಾಂಗ್ಸು ಕೂಡ ಅಷ್ಟೇ, ಒಂದು 2-3 ರಿಮಿಕ್ಸ್ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡಿಸಿದ್ರು. ಆ ಸಾಂಗ್ಸ್ ಎಲ್ಲ ಹಾಕಿ ಫುಲ್ ವೀಡಿಯೋ ತೋರಿಸೋಣ ಅಂತ ಹೇಳಿದರೆ ಏನು ಮಾಡೋದು, ನಮಗೆ ಯೂಟ್ಯೂಬ್ ರೂಲ್ಸ್ನ ಬ್ರೇಕ್ ಮಾಡೋದಕ್ಕಾಗಲ್ಲ, ಫಾಲೋ ಮಾಡಲೇಬೇಕಾಗತ್ತೆ, ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ಸಾಂಗ್ಸ್ ಯಾವುದನ್ನು ಕೂಡ ಹಾಕಿಲ್ಲ, ಬರೀ ಸ್ಟೆಪ್ಸ್ ಮಾತ್ರ ನೋಡಬೇಕಷ್ಟೇ ನೀವು. ಮುದ್ದಾಗಿ ಕಾಣ್ತಾ ಇದ್ರು ಎಲ್ಲ ಮಕ್ಕಳು ಕೂಡ, ಮುದ್ದಾಗಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ನನಗಂತೂ ನಮ್ಮ ಆದ್ವಿನ ಭರತನಾಟ್ಯ ಡ್ರೆಸ್ಸಲ್ಲಿ ನೋಡೋದಂತ ಹೇಳಿದರೆ ತುಂಬ ಅಂದರೆ ತುಂಬ ಖುಷಿ.
ಅಂದರೆ ಅವಳು ಚಿಕ್ಕ ಇರಬೇಕಿದ್ರೆ ಕೂಡ ಅಷ್ಟೇ ನನಗೆ ಅವಳನ್ನು ಡಾನ್ಸಿಗೆ ಸೇರಿಸಬೇಕು ಕ್ಲಾಸಿಕಲಿಗೆ ಅನ್ನೋದೇ ಒಂದು ಆಸೆ ಇತ್ತು. ಬಟ್ ಅವಳ ವಾಯ್ಸ್ ಸ್ವಲ್ಪ ದೊಡ್ಡದಾಗ್ತಾ ಇರಬೇಕಿದ್ರೆ ಸ್ವಲ್ಪ ವಾಯ್ಸಲ್ಲೇ ನನಗೆ ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ ಅನಿಸೋದಕ್ಕೆ ಶುರುವಾಗಿ ಅದಕ್ಕೋಸ್ಕರ ನಾನು ಅದಕ್ಕೆ ವೋಕಲ್ಸಿಗೆ ಹಾಕಿದ್ದಂತ ಹೇಳ್ಬೋದು. ಬಟ್ ತೊಂದರೆ ಇಲ್ಲ, ಸ್ಕೂಲಲ್ಲಿ ಕೂಡ ಆಪರ್ಚುನಿಟಿ ಸಿಕ್ಕಿದೆ ಅವಳಿಗೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ. ಅದನ್ನೇ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಮನೆಗೊಂದು ಹೆಣ್ಮಗು ಬೇಕು ಅನ್ನೋಂಥ ಮಾತು 100% ನಿಜ ಅಂತ ಅನಿಸುತ್ತೆ. ಈ ಥರ ಮುದ್ದಾದಂಥ ಹೆಣ್ಮಕ್ಳನ್ನು ನೋಡಿದಾಗ ನನಗಂತೂ ಹೆಣ್ಮಕ್ಳು ಅಂತ ಹೇಳಿದರೆ ತುಂಬ ಇಷ್ಟ. ಹೆಣ್ಮಗುನ ರೆಡಿ ಮಾಡೋದಿರ್ಬೋದು, ಚಂದ ಬಟ್ಟೆಗಳನ್ನು ಹಾಕೋದಿರ್ಬೋದು, ಡ್ಯಾನ್ಸ್ ಮಾಡಿಸೋದು, ಹಾಡು ಹಾಡಿಸೋದು ಅಂತ ಹೇಳಿದರೆ ನನಗೆ ಸಖತ್ ಇಷ್ಟ ಅಂತ ಹೇಳ್ಬೋದು. ಅದೇ ಗಂಡು ಮಕ್ಕಳಾದರೆ ಅದಕ್ಕೆಲ್ಲ ಒಂದು ಅವಕಾಶವೇ ಇರಲ್ಲ, ನಮಗೆ ಈ ಥರ ರೆಡಿ ಮಾಡೋದಕ್ಕೆಲ್ಲ ಆಗಲ್ಲ. ಸಿಂಪಲ್ಲಾಗಿ ರೆಡಿ ಆಗ್ತಾರೆ ಅವರು. ಸೊ ಎಲ್ಲ ಅಮ್ಮಂದಿರಿಗೆ ಕೂಡ ಒಂದು ಕನಸಿರುತ್ತೆ ಅಲ್ವಾ, ಹೆಣ್ಮಗು ಇದ್ದರೆ ಈ ಥರ ರೆಡಿ ಆಗೋದನ್ನು ನೋಡಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಹೆಣ್ಮಗು ಮನೆಯಲ್ಲಿದ್ದರೆ ಅಮ್ಮಂದಿರಿಗೊಂದು ತುಂಬ ಖುಷಿ ಅಂತೇಳಿ ಇದು ನನ್ನ ಒಪಿನಿಯನ್ ಅಂತ ಹೇಳ್ಬೋದು. ಸೊ ಹಾಗೆ ಡ್ಯಾನ್ಸ್ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ಮನೆಗೆ ಬಂದು ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ನಾನು ವಾಪಸ್ ಬೆಳಿಗ್ಗೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಇವತ್ತು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ರಾಗಿ ದೋಸೆ ಮಾಡೋಣ ಅಂತೇಳಿ ಸ್ವಲ್ಪ ಅಕ್ಕಿ ಇತ್ತು, ಅಕ್ಕಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಇತ್ತು, ಅದನ್ನು ಕೂಡ ಹಾಕಿ ಇವಾಗ ರುಬ್ಕೊಂಡು ನೀರು ದೋಸೆ ಥರ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ದೋಸೆಗೆ ಹಾಕಿದರೆ. ಸೊ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ದೋಸೆ ತಿನ್ನಬೇಕಿದ್ರೆ ಈ ಥರ ಈರುಳ್ಳಿ ಬಾಯಿಗೆ ಸಿಗುತ್ತಲ್ವ, ಅದೊಂಥರ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಆದರೆ ಹೆಲ್ದಿಯಾಗಿರುತ್ತೆ. ರಾಗಿ ಹಿಟ್ಟು ಹಾಕಿರ್ತೀವಲ್ವ, ಬಾಡಿ ಏನಾದರೂ ಹೀಟಾಗಿದ್ದರೆ ತಂಪಾಗತ್ತೆ ಅಂತ ಅಂದ್ಬಿಟ್ಟು ಸೊ ರಾಗಿ ಹಿಟ್ಟನ್ನು ಈ ಥರ ಹಾಕಿ ದೋಸೆ ಮಾಡಿಕೊಡ್ತೀನಿ. ಹಾಗೆ ಮಧ್ಯಾಹ್ನ ಲಂಚಿಗೆ ಇವತ್ತು ಗಂಜಿ ಆಮೇಲೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಪೌಡರ್ ಖಾಲಿಯಾಗಿತ್ತು. ನಾನು ಯಾವಾಗಲೂ ಈ ಥರ ಪಲ್ಯ ಮಾಡಬೇಕಿದ್ರೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ. ಸೊ ಅದು ಖಾಲಿಯಾಗಿತ್ತು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು 20ರಿಂದ 25 ಬ್ಯಾಡಗಿ ಮೆಣಸನ್ನು ಎಣ್ಣೆ ಹಾಕ್ತೇನೆ ಇಲ್ಲಿ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಕಾಲು ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ಡ್ರೈ ರೋಸ್ಟು ಮಾಡಿಕೊಂಡು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೋತೀನಿ. ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಎತ್ತಿಟ್ರೆ ಎಷ್ಟು ದಿನದವರೆಗೂ ಏನು ಹಾಳಾಗಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ನೀವು ಯಾವುದೇ ರೀತಿಯಾದಂತಹ ಪಲ್ಯ ಮಾಡಬೇಕಿದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು. ತರಕಾರಿ ಪಲ್ಯಕ್ಕೆ ಕೂಡ ಆಗುತ್ತೆ. ಸೊ ಇಲ್ಲಿ ಇವಾಗ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಅಂತ ಅನ್ನೋದನ್ನ. ಅಂದರೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು, ಡೀಪ್ ಫ್ರೈ ಏನು ಬೇಕಂತಿಲ್ಲ, ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲ ಪೌಡರ್, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಸೇರಿಸ್ತಾಯಿದ್ದೀನಿ. ನೀರು ಯಾಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ ಮಸಾಲೆ ಬೇಯಬೇಕಲ್ವಾ, ಇಲ್ಲಾಂತ ಹೇಳಿದರೆ ಸ್ವಲ್ಪ ಹಸಿ ವಾಸನೆ ಥರ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲಿ ಕಾಣ್ತಾ ಇರ್ಬೋದು ಸಾರು ಥರ ಇದೆ ಅಲ್ವಾ, ಈ ಚೆನ್ನಾಗಿ ಗಟ್ಟಿ ಆಗಬೇಕು. ತಿಕ್ಕಾದ ನಂತರ ಮೊಟ್ಟೆನ ಸೇರಿಸಿದ್ರಾಯಿತು. ಇದೊಂಥರ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಟೇಸ್ಟ್ ಕೂಡ ಅಷ್ಟೇ, ನಾವು ಚಿಕನ್ ಸುಕ್ಕ ಎಲ್ಲ ಮಾಡ್ತೀವಲ್ವ ಅದೇ ಥರ ಇರುತ್ತೆ. ನಂತರ ನಾನು ತೆಂಗಿನ ತುರಿ ಸ್ವಲ್ಪ ಇಟ್ಕೊಂಡಿದ್ದೆ, ಅದು ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅಂದರೆ ಖಾರ ಇರುತ್ತಲ್ವ, ಜಾಸ್ತಿ ಖಾರ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇಲ್ಲಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಗ್ನ ಕೂಡ ಸೇರಿಸ್ತಾ ಇದ್ದೀನಿ. ಅದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ಮೊಟ್ಟೆ ಪಲ್ಯ ಕೂಡ ಇಲ್ಲಿ ರೆಡಿ ಆಗುತ್ತೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ರುಚಿಯಾದಂತಹ ಒಂದು ಮಧ್ಯಾಹ್ನ ಲಂಚಿಗೆ ಬೇಕಾಗಿರುವಂತಹ ಒಂದು ಪಲ್ಯ ರೆಡಿ ಆಯಿತು. ಹಾಗೆ ಇವತ್ತು ABC ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಂತೂ ತುಂಬಾ ಒಳ್ಳೆಯದು, ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಟ್ರೆಂಡಿಂಗಲ್ಲಿ ಕೂಡ ಇದೆ ಈ ಒಂದು ಜ್ಯೂಸ್ ಅಂತ ಹೇಳ್ಬೋದು. ಎಲ್ಲೇ ನೋಡಲಿ, ಇನ್ಸ್ಟಾದಲ್ಲಿ ನೋಡಲಿ, ಯೂಟ್ಯೂಬಲ್ಲಿ ನೋಡಲಿ, ಎಲ್ಲಿ ನೋಡಿದರೂ ಕೂಡ ಅದೇ ಕಾಣೋದಕ್ಕೆ ಸಿಗ್ತಾ ಇದೆ. ಸೊ ಈ ಥರ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಬೆಳಿಗ್ಗೆ ಕುಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ನಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು, ಹೇರಿಗೆ ಕೂಡ ಒಳ್ಳೆಯದು. ಹಾಗಂತ ದಿನ ಕುಡಿಯೋದಕ್ಕೆ ಹೋಗಬೇಡಿ, ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದು ಕೂಡ ಅತಿ ಆಗಬಾರ್ದು, ಒಂದು ಲಿಮಿಟಲ್ಲಿರಬೇಕು. ವಾರಕ್ಕೊಂದು 2ರಿಂದ 3 ಸಲ ಕುಡಿದರೆ ಸಾಕಾಗುತ್ತೆ. ನಾನಿವತ್ತು ನನಗೆ ಹಾಗೆ ನನ್ನ ಮಗನಿಗೆ ಅಂತ ಮಾಡ್ತಾ ಇರುವಂಥದ್ದು. ನನ್ನ ಹಸ್ಬೆಂಡ್ ಕುಡಿಯಲ್ಲ, ಹಾಗೆ ನಮ್ಮ ಮಾಧವಿ ಕೂಡ ಕುಡಿಯಲ್ಲ.
ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದನ್ನು ಕುಡಿಯೋದಕ್ಕೆ. ನನ್ನ ಮಗ ಕುಡಿತಾನೆ, ಅವನು ಏನೇ ಕೊಟ್ಟರು ಕೂಡ ಕುಡಿತಾನೆ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದರೆ ಕುಡಿತಾನೆ. ಅವ್ನು ಕೂಡ ನನ್ನ ಥರನೇ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಹೆಲ್ತಿಗೆ ಏನೇ ಮಾಡಿಕೊಟ್ರು ಕೂಡ ಒಳ್ಳೆಯದು ಅಂತ ಮಾಡಿಕೊಟ್ರೆ ಕುಡಿತಾನೆ. ಈಗ ರುಬ್ಬಿಟ್ಟಂತಹ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ. ಬೆಳಗ್ಗೆ ಕುಡಿಯೋದ್ರಿಂದ ನಿಂಬೆ ರಸ ಜಾಸ್ತಿ ಹಾಕಿದರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೂ. ಸೊ ಲೈಟಾಗಿ ಸ್ವಲ್ಪ ಒಂದು 2ರಿಂದ 3 ಹನಿಯಷ್ಟು ನಾನಿಲ್ಲಿ ಲಿಂಬೆ ರಸ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಸ್ವೀಟ್ ಬೇಕು ಅಂತ ಹೇಳಿದರೆ ಹನಿ ಸೇರಿಸ್ಕೋಬೋದು, ಇಲ್ಲ ಅಂತ ಹೇಳಿದರೆ ಹಾಗೇನೂ ಕುಡಿಬೋದು. ತುಂಬ ಒಳ್ಳೆಯದು ಸ್ಕಿನ್ನಿಗೆ, ಹೇರಿಗೆಲ್ಲ. ಇದನ್ನು ನೀವು ಆರಾಮಾಗಿ ಮಾಡಿಕೊಂಡು ಕುಡಿಬೋದು ಬೆಳಗ್ಗಿನ ಟೈಮಲ್ಲಿ ಅಂತ ಹೇಳ್ಬೋದು. ಹಾಗೆ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ, ಇಲ್ಲಿ ದೋಸೆ ಕೂಡ ಮಾಡ್ತಾಯಿದ್ದೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಸ್ವಲ್ಪ ಡೌಟ್ ಆಯಿತು, ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ವ, ಇದು ಎದ್ದು ಬರುತ್ತಾ ಇಲ್ವಲ್ಲ, ಈ ಕಾವಲಿ ಇದೆಯಲ್ವ ಅದಕ್ಕೆ ಕಚ್ಕೊಳ್ಳುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಿಲ್ಲ, ತುಂಬಾ ಚೆನ್ನಾಗಿ ಎದ್ದು ಬಂತು. ಈರುಳ್ಳಿ ಕೂಡ ಹಾಕಿದ್ದೆ ಅಲ್ವಾ, ಸೊ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿರ್ಬೇಕಂದ್ರೇ ತಿನ್ನಬೇಕು ಮಾತ್ರ ಇದನ್ನು, ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ತಣ್ಣಗಾದರೆ ಈ ದೋಸೆ ಎಲ್ಲ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗೂ. ಬಿಸಿ ಇರಬೇಕಿದ್ರೇ ಈ ಥರ ಚಟ್ನಿ ಎಲ್ಲ ಮಾಡಿದರೆ ಚಟ್ನಿ ಜೊತೆ ಆರಾಮಾಗಿ ತಿನ್ಬೋದು. ಈ ರೀತಿ ದೋಸೆ ಮಾಡಬೇಕಿದ್ರೆ ನಾನು ಹೆಚ್ಚಾಗಿ ಮಾಡೋದು ಈ ಥರ ವೈಟ್ ಚಟ್ನಿ, ಕಾಯಿ ಮೆಣಸು ಹಾಕ್ಕೊಂಡು ಮಾಡ್ತೀವಲ್ವ, ಅದೇ ಥರ ಚಟ್ನಿ ಮಾಡ್ತೀನಿ. ಇವತ್ತು ಒಗ್ಗರಣೆ ಏನೂ ಕೊಡೋದಕ್ಕೆ ಹೋಗಿಲ್ಲ. ಎಲ್ಲರೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಕೆಮ್ತಾ ಇದ್ದಾರೆ ಮನೆಯಲ್ಲಿ. ಇನ್ನು ಒಗ್ಗರಣೆ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಮಾಡಿಕೊಡ್ತಾಯಿದ್ದೀನಿ. ಗಂಟೆ ಇವಾಗ 1:45 ಆಗ್ತಾ ಬಂತು ಸ್ನೇಹಿತರೆ. ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು, ಅಡುಗೆ ಕೆಲಸ ಕೂಡ ಮುಗ್ದಿದೆ. ಅಡುಗೆ ಅಂತ ಹೇಳಿದರೆ ನಾನು ಅನ್ನ ಬೆಳಗ್ಗೆನೇ ಮಾಡಿದ್ದೆ, ಪಲ್ಯ ಮಾಡಿದ್ದೆ, ಮೊಟ್ಟೆ ಪಲ್ಯ ಮಾಡಿದ್ದೆ ಅಲ್ವಾ. ನಂತರ ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ ಅಂತ ಅಂದ್ಬಿಟ್ಟು ಮೀನು ತೊಗೊಂಡಿದ್ದೆ, ಬಂಗುಡೆ ಮೀನು ಹಾಗೆ ಸ್ವಲ್ಪ ಬೂತಾಯಿ ಮೀನು ಕೂಡ ತೊಗೊಂಡಿದ್ದೆ. 2 ಮೀನನ್ನು ತೊಗೊಂಡ್ಬಿಟ್ಟು ಸಾರು ಮಾಡಿದ್ದೆ. ಏನಾಯಿತು ಅಂತ ಹೇಳಿದರೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಟೈಮೇ ನೋಡಲಿಲ್ಲ, ಎಷ್ಟು ಗಂಟೆ ಆಯಿತು ಅಂತ ಅನ್ನೋದನ್ನೇ ನಾನು ನೋಡೋದಕ್ಕೆ ಹೋಗಿಲ್ಲ. ಈಗ ನೋಡಬೇಕಿದ್ರೆ 1:45 ಆಗ್ತಾ ಬಂತು. ನಾನು 1 ಗಂಟೆ ಆಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ 1:45 ಆಯ್ತು, ಇನ್ನು ಊಟ ಮಾಡಿಲ್ಲ. ನಮ್ಮ ಮಾಧವಿಗೆ ಜ್ವರ, ಪ್ರಿಪರೇಟರಿ ಎಕ್ಸಾಮ್ ಆಗ್ತಾ ಇದೆ, SA2 ಇದ್ದು ಓರಲ್ ಆಗ್ತಾ ಇದೆ, ಅವಳಿಗೆ ಜ್ವರ ಬರ್ತಾ ಇದೆ. ಯಾವಾಗಲೂ ಅಷ್ಟೇ ಇದೇ ಗೋಳಾಯ್ತು ಅವಳದ್ದು. ಎಕ್ಸಾಮ್ ಬರಬೇಕಿದ್ರೆ, ಎಕ್ಸಾಮ್ ಸ್ಟಾರ್ಟ್ ಆದರೆ ಅವಳಿಗೆ ಜ್ವರ. ನಾನು ಅನ್ಕೋತಿದ್ದೆ ಓದಿ ಓದಿ ಟೆನ್ಷನ್ ಮಾಡ್ಕೋತಾಳೆ, ಟೆನ್ಷನಲ್ಲಿ ಏನಾದರೂ ಜ್ವರ ಬರುತ್ತಾ ಅಂತ ಅಂದ್ಬಿಟ್ಟು. ಬಟ್ ಟೆನ್ಷನ್ ಎಲ್ಲ ಮಾಡ್ಕೊಳ್ಳಲ್ಲ. ಟೆನ್ಷನಲ್ಲಿ ಜ್ವರ ಬರೋದಲ್ಲ, ಅವಳಿಗೆ ಸ್ವಲ್ಪ ಕಫ ಸ್ಟಾರ್ಟ್ ಆಗಿದೆ. ಅವಳಿಗೆ ಪದೇ ಪದೇ ಈ ಕಫದ್ದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಪದೇ ಪದೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕ್ಲೈಮೇಟ್ ಎಲ್ಲ ಚೇಂಜ್ ಆಗಬೇಕಿದ್ರೆ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಡಸ್ಟ್ ಒಳಗಡೆ ಹೋದರೆ, ಈ ಥರ ಆದಾಗೆಲ್ಲ ಸ್ವಲ್ಪ ಅವಳಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅದು ಆಗೋದಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲೇ ಅವಳಿಗೆ ಅವಳ ಹೆಲ್ತ್ ಕೈ ಕೊಡುತ್ತೆ ಅಂತಲೇ ಹೇಳ್ಬೋದು. ತೊಂದರೆ ಇಲ್ಲ. ಬೆಳಿಗ್ಗೆ ಅವಳ ಮಿಸ್ಗೆ ಫೋನ್ ಮಾಡಿದೆ, ಪ್ರಿಪರೇಟರಿ ಎಕ್ಸಾಮ್ ಅಲ್ವಾ, ತೊಂದರೆ ಇಲ್ಲ, ಅದು ನಡೆಯುತ್ತೆ, ಬರದೇ ಇದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಓರಲ್ ಆಗ್ತಾ ಇದೆ. ಓರಲ್ ಮಾತ್ರ ನಾಳೆ ರಿಮೈಂಡ್ ಮಾಡಲಿ ಅವಳ ಮಿಸ್ಸಿಗೆ, ಅವರು ಓರಲ್ ಮಾಡ್ತಾರೆ ಅಂತ ಕೂಡ ಹೇಳಿದರು. ಸೊ ಇವತ್ತೊಂದು ದಿನ ರಜಾ ಹಾಕಿದ್ದಾಳೆ. ಬೆಳಿಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಸಿನ್ ಎಲ್ಲ ತಂದಾಗಿದೆ. ಇವಾಗ ಮೆಡಿಸಿನ್ ಎಲ್ಲ ತೊಗೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ. ಈಗ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇರಬೇಕಿದ್ರೆ ಟೈಮ್ ನೋಡಬೇಕಿದ್ರೆ 1:45 ಆಗಿದೆ. ಇದಕ್ಕಿಂತ ಮೊದಲೇ ಅವಳಿಗೆ ಊಟ ಕೊಡಬೇಕಿತ್ತು. ಎಲ್ಲ ಕೆಲಸಗಳಾಗಿದೆ, ಇನ್ನು ಊಟ ಮಾಡಬೇಕು. ಮೀನು ಸಾರು ಇವತ್ತು ನಮಗೆ. ಹಾಗೆ ಮೀನು ಸಾರು ಮಾಡಿದ್ದೀನಿ, ಮೊಟ್ಟೆ ಪಲ್ಯ ಕೂಡ ಇದೆ. ಇವಾಗಂತೂ ಮೀನಿಗೆ ತುಂಬ ರೇಟ್ ಆಗಿದೆ, ಅಂದರೆ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. ಮೊದಲಿಗೆ ಕಂಪೇರ್ ಮಾಡಿದರೆ 1-1.5 ತಿಂಗಳು, 1-2 ತಿಂಗಳಿಗಿಂತ ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು ಮೀನಿಗೆಲ್ಲ. ಇವಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಈಗ ಮೊದಲಿಗೆ ಆದ್ವಿಗೆ ಊಟ ಬಡಿಸ್ತಾ ಇದ್ದೀನಿ. ಅವಳಿಗೆ ಮಧ್ಯಾಹ್ನ ಟ್ಯಾಬ್ಲೆಟ್ ಇದೆ. ಇವಾಗ ಊಟ ಮಾಡಿಬಿಟ್ಟು ಮಧ್ಯಾಹ್ನ ವಾಪಸ್ಸು ಟ್ಯಾಬ್ಲೆಟ್ ಕೊಡೋದಕ್ಕಿದೆ. 1 ಟ್ಯಾಬ್ಲೆಟ್ ಇದೆ, ಅದನ್ನು ತಗೋಬೇಕು. ಇವಾಗಿನ ಒಂದು ಮಕ್ಕಳಿಗೆ ಯಾವ ಥರ ಹುಷಾರಿಲ್ಲದೆ ಆಗೋದಂತ ಹೇಳಿದರೆ ಪದೇ ಪದೇ ಸ್ಟಾರ್ಟ್ ಆಗೋದು, ಏನಂತಾನೆ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕವರಿರ್ಬೇಕಿದ್ರೆ ಒಂದು ವರ್ಷಕ್ಕೆ 3-4 ಸಲ ಜಾಸ್ತಿ ಅಂತ ಹೇಳಿದರೆ ಅಷ್ಟೇ ನಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು. ಅದು ಕೂಡ ನನಗೆ ನೆನಪೇ ಇಲ್ಲ ಹಾಸ್ಪಿಟಲ್ಗೆ ಅಂದರೆ, ಒಂದು ನನ್ನ ನೆನಪಿನಂದರೆ ನನಗೆ ಬುದ್ಧಿ ಬಂದ ನಂತರ ಒಂದು 3-4 ಸಲ ಕರ್ಕೊಂಡು ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ತುಂಬಾ ರೇರ್, ಅಂದರೆ ಹೆಲ್ದಿಯಾಗಿರ್ತಾ ಇದ್ವಿ ಆ ಟೈಮಲ್ಲೆಲ್ಲ. ಹೆಲ್ದಿ ಫುಡ್ ತಿಂದೇ ಇದ್ರೂ ಕೂಡ, ಅಂದರೆ ಏನು ಇರ್ತಾ ಇರಲಿಲ್ಲ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ, ಆದರೂ ಕೂಡ ಹೆಲ್ತ್ ಇಶ್ಯೂಸ್ ಅನ್ನೋದು ತುಂಬಾ ಕಡಿಮೆ ಬರ್ತಾ ಇತ್ತು. ಇವಾಗಿನ ಮಕ್ಕಳಿಗಂತೂ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಲೇಬೇಕು, ಆ ಥರ ಆಗಿದೆ ಸಿಚುವೇಶನ್. ಈ ಥರ ಆದರೆ ನೆಕ್ಸ್ಟ್, ಅಂದರೆ ನಮ್ಮ ಕಾಲದಲ್ಲಿ ನಮಗೆ ಹೆಲ್ತ್ ಇಶ್ಯೂಸ್ ಎಲ್ಲ ತುಂಬ ಕಡಿಮೆ ಇರೋದು. ಹಾಗೆ ಮೆಡಿಸಿನ್ ಎಲ್ಲ ನಾವು ತಗೋತಾ ಇರಲಿಲ್ಲ ಅಲ್ವಾ, ತುಂಬಾ ಕಡಿಮೆ ತಗೋತಾ ಇದ್ವಿ. ಜ್ವರ ಬಂದರೆ ಕಡಿಮೆ, ತುಂಬ ಕಡಿಮೆ ಜ್ವರ ಎಲ್ಲ ಬರೋದು.
ಈಗಿನ ಮಕ್ಕಳು ಎಷ್ಟೊಂದು ಮೆಡಿಸಿನ್ ತಗೋತಾರಲ್ವಾ, ನೆಕ್ಸ್ಟ್ ಅವರ ಫ್ಯೂಚರ್ ಹೇಗಿರತ್ತೆ ಅನ್ನೋದು ಒಂದ್ಸಲ ನೆನೆಸ್ಬೇಕಿದ್ರೆ ಭಯ ಆಗತ್ತೆ ನನಗೆ. ಹೇಗಿರ್ಬೋದು ಅಂದರೆ ನಾವು ಅಷ್ಟೊಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇರಲಿಲ್ಲ ಸಣ್ಣದಿರ್ಬೇಕಿದ್ರೆ. ಆ ರೀಸನ್ನಿಂದ ಏನೋ ಗೊತ್ತಿಲ್ಲ, ಇವಾಗ ಹೆಲ್ದಿ ಆಗಿದ್ದೀವಿ. ಹುಟ್ಟಿದಾಗಿನಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಯಾವಾಗಲೂ ಜ್ವರ ಬರೋದು, ಏನಾದರೂ ಇನ್ನೇನಾದರೂ ಹೆಲ್ತ್ ಇಶ್ಯೂಸು ಆಗೋದು, ಮೆಡಿಸಿನ್ ತಗೊಳ್ಳೋದು, ಮೆಡಿಸಿನಲ್ಲೇ ಸ್ವಲ್ಪ ಬೆಳೆಯೋದು ಅಂತ ಅನ್ಸುತ್ತೆ ನಮಗೆ. ಈಗಿನ ಮಕ್ಕಳು ಗ್ರೋತ್ ಆಗೋದೇ ಮೆಡಿಸಿನಲ್ಲಿ. ನೆಕ್ಸ್ಟ್ ಅದೇ ಒಂದ್ಸಲ ಅದನ್ನೆಲ್ಲ ಒಂದ್ಸಲ ಅಂದರೆ ನೆನ್ಪು ಮಾಡ್ಕೋಬೇಕಿದ್ರೆ ನೆಕ್ಸ್ಟ್ ಅವರ ಹೇಗಿರುತ್ತೆ ಲೈಫ್ ಅನ್ನೋದನ್ನ ಒಂದ್ಸಲ ನೆನ್ಪು ಮಾಡ್ಕೋಬೇಕಿದ್ರೆ ಭಯ ಆಗುತ್ತೆ. ನೆಕ್ಸ್ಟ್ ಹೇಗಿರ್ಬೋದು ಅಂತ ಗೊತ್ತಿಲ್ಲ. ಹೆಲ್ತ್ ಯಾವ ಥರ ಇರುತ್ತೆ ಅನ್ನೋದು, ಹೆಲ್ತ್ ಬಗ್ಗೆನೇ ಚಿಂತೆ ಆಗುತ್ತೆ, ಯಾವ ಥರ ಇರುತ್ತೆ ಹೆಲ್ತ್ ಅನ್ನೋದು. ಹಾಗೆ ಇವತ್ತಿನ ಊಟಕ್ಕೆ ಬಂಗುಡೆ ಸಾರು ಹಾಗೆ ಬೂತಾಯಿ ಸಾರು ಮಾಡ್ಕೊಂಡಿದ್ದೆ. ಬೂತಾಯಿ ಸಾರು ಯಾಕೆಂತ ಹೇಳಿದರೆ ನನ್ನ ಹಸ್ಬೆಂಡ್ ಬಂಗುಡೆ ಮೀನು ತಿನ್ನಲ್ಲ, ಸೊ ಆ ಕಾರಣಕ್ಕಾಗಿ ನಾನು ಅವರಿಗೋಸ್ಕರ ಅಂತ ಸ್ವಲ್ಪ ಬೂತಾಯಿ ಮೀನನ್ನು ತೊಗೊಂಡು ಸಾರು ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ತುಳುನಾಡಿನ ಸೈಡಲ್ಲಿ ಕುಚ್ಚಲಕ್ಕಿ ಅನ್ನ ಜೊತೆಗೆ ಈ ಥರ ಮೀನು ಸಾರು ಇದ್ದರೆ ತುಂಬ ಒಂದು ರುಚಿಯಾದಂತಹ ಲಂಚ್ ಅಂತಲೇ ಹೇಳ್ಬೋದು. ಸೊ ಮೊಟ್ಟೆ ಪಲ್ಯ ಕೂಡ ಬೆಳಿಗ್ಗೆ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಇತ್ತು. ಹಾಗೆ ಇವತ್ತಿನ ಬಂಗುಡೆ ಮೀನಲ್ಲಿ ತುಂಬ ದೊಡ್ಡದಾದಂತಹ ಮೊಟ್ಟೆ ಇತ್ತು. ನಮ್ಮ ಆದ್ವಿಗಂತೂ ಬಂಗುಡೆ ಮೀನಿನ ಮೊಟ್ಟೆ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ಅದನ್ನು ಸಾರಿನ ಜೊತೆಗೇ ಹಾಕಿದ್ದೀನಿ, ಇಲ್ಲಾಂತ ಹೇಳಿದರೆ ಸಪ್ರೇಟಾಗಿ ಮಸಾಲೆ ಥರ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಮಾಡ್ಕೋಬೋದು, ಬಟ್ ಇವತ್ತು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಹಾಗೆ ಸಾರಿನ ಜೊತೆ ಹಾಕ್ಕೊಂಡಿದ್ದೆ. ಕಾಣ್ತಾ ಇರ್ಬೋದು ನೋಡಿ, ಇದು ಬಂಗುಡೆ ಮೀನಿನ ಮೊಟ್ಟೆ ಸ್ವಲ್ಪ ದೊಡ್ಡದಾಗಿತ್ತು ಇವತ್ತು. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಲಾಗ್ಗಳು ನಿಮ್ಗೇನಾದರೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.